ಒಂದು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ಮೀಸಲು ಮತಕ್ಷೇತ್ರದ ಜನಪ್ರಿಯ ಶಾಸಕರು ಯುವಕರು ಅಭಿವೃದ್ಧಿ ಪರವಾಗಿರುವಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರನ್ನ ಉಪಮುಖ್ಯಮಂತ್ರಿಯನ್ನ ಸ್ಥಾನ ನೀಡುವ ಮೂಲಕವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಈ ಭಾಗದ ಅಭಿವೃದ್ಧಿ, ಈ ಭಾಗದ ಜ್ವಲಂತ ಸಮಸ್ಯೆಗಳು, ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಈ ಎಲ್ಲ ಅಭಿವೃದ್ಧಿಗಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಬಹಳ ಅನಿವಾರ್ಯತೆ ಇದೆ. ರಾಜ್ಯದಲ್ಲಿ ಈ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಮಾಡೋದ್ರಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಸಿಗ್ತದೆ. ಹಾಗಾಗಿ ಅದನ್ನು ಮಾಡ್ಬೇಕನ್ನುವಂತ ಮನವಿ ಒಂದಾದ್ರೆ, ಎರಡನೇ ಮನವಿ ಏನಂದ್ರೆ, ಇವತ್ತು ಈಗಾಗಲೇ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಎಐಸಿಸಿ ಅಧ್ಯಕ್ಷರಾಗಿ ಈ ಭಾಗದ ಹಿಂದುಳಿದವನ್ನ ಹಣೆಪಟ್ಟನ್ನ ತೆಗೆದು ಆರ್ಟಿಕಲ್ 371 ತಿದ್ದುಪಡಿ ಮಾಡೋ ಮೂಲಕವಾಗಿ KKRDBಗೆ 5,000 ಕೋಟಿ ಅನುದಾನವನ್ನ ತರುವಂತ ಒಂದು ಕೆಲಸ ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನ ಮತ್ತೊಂದು ಬಾರಿ ರಾಜ್ಯಸಭೆಗೆ ಆಯ್ಕೆ ಮಾಡೋ ಮೂಲಕವಾಗಿ ಮತ್ತೆ ಅವರಿಗೆ ಯಥಾರಿತವಾಗಿ ಅವರಿಗೆ ವಿರೋಧ ಪಕ್ಷ ಸ್ಥಾನವನ್ನ ಅದೇ ರೀತಿಯಾಗಿ ಮುಂದುವರಿಸುವಂತ ಒಂದು ಕೆಲಸಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಮುಂದಾಕ್ಬೇಕು ಅನ್ನೋಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ರೆ. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಬ್ರು ಹಿರಿಯ ಮುಖಂಡರು ಮುತ್ತಜ್ಜಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಷ್ಠೆ ಪ್ರಾಮಾಣಿಕತೆಯಿಂದ ಗುರುಮಿಟ್ಕಲ್ದಲ್ಲಿ ಇವತ್ತು ಹಗಲು ರಾತ್ರಿ ಇಲ್ಲದೆ ಇವತ್ತು ಕೆಲಸ ಮಾಡ್ತಾ ಇರುವಂತ ರಾಜಗೋಪಾಲ್ ರೆಡ್ಡಿ ಅವರಿಗೂ ಕೂಡ ಆ ಒಂದು ಸಮುದಾಯಕ್ಕೆ ಪದೇ ಅದೇ ಸಮುದಾಯಕ್ಕೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋ ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಡುವಂತ ಒಂದು ಕೆಲಸಕ್ಕೆ ಮುಂದಾಕ್ಬೇಕು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮನವಿ ಮಾಡ್ಕೊಳ್ತೇನೆ. ರಾಜಗೋಪಾಲ್ ರೆಡ್ಡಿ ಅವರು ಕೂಡ ವಿಧಾನ ಪರಿಷತ್ತಿಗೆ ಅವರಿಗೆ ಆಯ್ಕೆ ಮಾಡ್ಬೇಕು ಅನ್ನುವಂತ ಮನವಿ ಜೊತೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಅಲ್ಲಂಪ್ರಭು ಪಾಟೀಲ್ ಅವರಿಗೂ ಕೂಡ ಒಂದು ಸೂಕ್ತವಾದಂತಹ ಸ್ಥಾನಮಾನವನ್ನ ಸಿಗ್ಬೇಕು, ಅವರಿಗೆ ನೀಡಬೇಕು ಅನ್ನುವಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಸ್ಪೀಕರ್ ಸ್ಥಾನಕ್ಕೆ ನಾನು ಅಲ್ಲ ನೀನು ಅಲ್ಲ ಅನ್ನುವಂತ ಪೈಪೋಟಿ ನಡೀತಾ ಇದೆ. ಎಲ್ಲರೂ ಕೂಡ ಸಚಿವರಾಗ್ಬೇಕಂತ ಇದ್ದಾರೆ. ಹಾಗಾಗಿ ಅಂತವನ್ನ ಅವಕಾಶ ಏನಾದ್ರು ಸಿಕ್ಕರೆ ಅಲ್ಲಂಪ್ರಭು ಪಾಟೀಲ್ ಜಿ ಅವರಿಗೆ ಒಂದು ಸ್ಪೀಕರ್ ಸ್ಥಾನವನ್ನು ನೀಡುವ ಮೂಲಕವಾಗಿ ಕಲಬುರಗಿ ಜಿಲ್ಲೆಗೆ ಒಂದು ಹೆಚ್ಚಿನ ಒಂದು ಅವಕಾಶವನ್ನ ಕೊಡ್ಬೇಕಂತ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೇನೆ. 3ನೇ ತಾರೀಕು ನಡೆಯುವಂತಹ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆಜಿ ಅವರನ್ನು ಮತ್ತೊಮ್ಮೆ ಈ ಭಾಗದ ಎಲ್ಲ ಜನರ, ಹಿಂದುಳಿದ, ಅಲ್ಪಸಂಖ್ಯಾತರ, ಬಡವರ, ದಲಿತರ ಎಲ್ಲ ಜನಾಂಗದ ಪರವಾಗಿ ಈ ಭಾಗದ ಸಮಸ್ತ ಜನತೆ ಪರವಾಗಿ ತಮ್ಮಲ್ಲಿ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೇವೆ. ಕೂಡಲೇ ಅವರಿಗೆ ಉಪಮುಖ್ಯ ಸ್ಥಾನವನ್ನ 4 ಉಪಮುಖ್ಯಮಂತ್ರಿ ಸ್ಥಾನ ನೀಡ್ತಾ ಇದ್ರೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ದಲಿತ ಕೋಟಾದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡ್ಬೇಕಂತ ಹೇಳಿ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೇನೆ. ದಲಿತ ಸಿಎಂ ಬಗ್ಗೆ ತಮ್ಮ ಅಭಿಪ್ರಾಯ? ದಲಿತ ಸಿಎಂ ಮಾಡೋಕೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರ ಆಯ್ತು, ಬಿಜೆಪಿನೂ ಆಯ್ತು, ಎಲ್ಲೋ ಒಂದ್ ಕಡೆಗೆ ದಲಿತ ಅನ್ನುವಂತ ವಿಷಯ ಬಂದಾಗ ಕೇವಲ ಓಟ್ಗಳು ಬೇಕು, ಇವತ್ತು ಆ ಜನರ ಒಂದು ಮತಗಳು ಬೇಕು. ಆದ್ರೆ ಅವರಿಗೆ ಮುಖ್ಯಮಂತ್ರಿ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆಗೆ ಹಿನ್ನಡೆಯನ್ನು ಹಾಕ್ತಾರೆ. ಸುಮ್ಮನೆ ಕಾಟಾಚಾರಕ್ಕೆ ದಲಿತ ಸಿಎಂ ಮಾಡ್ತೀವಿ ಅಂತ ಅಂತಾರೆ. ಹಾಗಾಗಿ ಇವತ್ತು ಇಡೀ ಜೀವನವನ್ನೇ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಮುಡುಪಾಗಿಟ್ಟಂತ ಹಿರಿಯ ಜೀವಿ. ಅವ್ರು ಎಂದೇ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಸಿದ್ದರಾಮಯ್ಯ ಅವ್ರಕ್ಕಿಂತ ಮೊದಲು ಆಗ್ಬೇಕು. SM ಕೃಷ್ಣ ಅವ್ರು ಆದ್ಮೇಲೆ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆಜಿ. ಎಲ್ಲೋ ಒಂದ್ ಕಡೆಗೆ ದೂರ ತಳ್ಳುವಂತ ಒಂದು ಕೆಲಸ ಮಾಡಿ ಎಲ್ಲೋ ಕಡೆ AICC ಅಧ್ಯಕ್ಷ ಮಾಡಿದ್ರು, ರಾಜ್ಯಸಭೆಗೆ ಮಾಡಿದ್ರು. ಆದ್ರೆ ಒಟ್ಟಾರೆ ಅವರು ವಿರೋಧನೇ ಇರಬೇಕು. ದಲಿತರು ವಿರೋಧದಲ್ಲಿ ಇದ್ದು ಅವರು ಮಾತಾಡ್ಬೇಕು, ಮೋದಿಜಿ ಅವ್ರನ್ನ ಮಾತಾಡ್ಬೇಕು, ಪ್ರಶ್ನೆ ಮಾಡ್ಬೇಕು. ಆ ಒಂದು ಸಾಮರ್ಥ್ಯ ಬೇರೆಯವರು ಯಾರು ಇಲ್ಲ. ಹಾಗಾಗಿ ಇವತ್ತು ಈಗೂ ಕೂಡ ಕಾಲ ಮಿಂಚಿದಿಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನ ಎಲ್ಲೋ ಒಂದ್ ಕಡೆಗೆ 1.5 ವರ್ಷ ಉಳಿದಿದೆ. ಮಲ್ಲಿಕಾರ್ಜುನ್ ಖರ್ಗೆಜಿ ಮಾಡೋದ್ರಿಂದ ಒಬ್ಬ ಹಿರಿಯ ವ್ಯಕ್ತಿ ಬಂದು ಕುಂತ್ರೆ ಅದಕ್ಕೊಂದು ಯೋಗ್ಯತೆ ಬರ್ತಿತ್ತು, ಅದಕ್ಕೊಂದು ಗತ್ತು ಬರ್ತಿತ್ತು. ಅದನ್ನು ಕೂಡ ತಪ್ಪಿಸಿದ್ದಾರೆ. ಆದ್ರೂ ಕೂಡ ದಲಿತ ಉಪಮುಖ್ಯಮಂತ್ರಿಯನ್ನಾಗಿ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆಜಿ ಅವ್ರನ್ನ ಮಾಡ್ಬೇಕನ್ನುವಂತ ಮೂಲವಾದಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ಈ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಇದನ್ನು ಮನವಿ ಮಾಡ್ಕೊಳ್ತೇವೆ. ಮಂಜುನಾಥ್ ನಾಲ್ವರ್ಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲುಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಮಾಧ್ಯಮ ಮೂಲಕವಾಗಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗಾಗಲೇ ಸುಮಾರು ದಿನಗಳಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನಂತರವಾಗಿ ಯಾರು ಮುಖ್ಯಮಂತ್ರಿ ಅನ್ನುವಂತ ಪ್ರಶ್ನೆ ಇರುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಬೇಕು ಅಥವಾ ದಲಿತ ಸಿಎಂ ಅನ್ನುವಂತ ಪಟ್ಟವನ್ನು ಕಟ್ಟಬೇಕು. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಹೆಸರು ಮುಂಚೂಣಿಯಲ್ಲಿತ್ತು, ಅದೇ ರೀತಿ ಜಿ ಪರಮೇಶ್ವರ್ ಹೆಸರು ಮುಂಚೂಣಿಯಲ್ಲಿತ್ತು. ಹಾಗೆ ಮಾದಿಗ ಸಮುದಾಯದ ಹಿರಿಯ ಮುಖಂಡರು